ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸುಚಿತ್ರಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ವಿಶೇಷ ಅಂದರೆ ನಮ್ಮ ಅಜ್ಜಿಯ ಕೈ ರುಚಿ. ಆಗಿನ ಕಾಲ ಅಂದರೆ ತುಂಬ ಹಳೆಯದಲ್ಲ. ನಾನು ಚಿಕ್ಕವಳಿದ್ದಾಗ ನಮ್ಮ ಅಜ್ಜಿ ಮಾಡ್ತಾಯಿದ್ದಿದ್ದು ಸಾರು ನನಗೆ ತುಂಬ ಫೇವ್ರೇಟು. ಈಗ ನನ್ನ ದೊಡ್ಡ ಮಗನಿಗೂ ಕೂಡ ಇದೆ ಸಖತ್ ಫೇವ್ರೇಟು. ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಮತ್ತು ನಮ್ಮ ಅಜ್ಜಿ ಹೇಗೆ ಮಾಡ್ತಿದ್ರು, ಈಗ ನಾನು ಹೇಗೆ ಮಾಡ್ತೀನಿ ಎಲ್ಲನೂ ಹೇಳ್ತೀನಿ. ಆದರೆ ಆಗಿನ ಕಾಲದಲ್ಲಿ ಏನೂ ಇಲ್ಲದೇ ಒಂದೋ ಎರಡೋ ಇರೋ ವಸ್ತುನ ಇಟ್ಕೊಂಡು ಮಾಡ್ತಾ ಇದ್ದಾಗಲೇ ಅಷ್ಟು ರುಚಿಯಾಗಿತ್ತು. ಈಗ ನಾನು ಎಲ್ಲ ಹಾಕಿ ಮಾಡಿದ್ರೂ ಕೂಡ ಆ ಟೇಸ್ಟ್ ಬರಲ್ಲ, ಅಂದರೆ ಆ ಕೈ ರುಚಿ ಬರಲ್ಲ. ಏನು ಸಾರಪ್ಪ ಅಂದರೆ ಬೇಳೆ ಸಾರು. ಬರೀ ಬೇಳೆ ಸಾರು ನನಗೆ ತುಂಬ ಇಷ್ಟ. ಅದನ್ನು ಒಂದಿನ ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ಅದು ಇದೇ ಥರನೇ ನುಗ್ಗೆಕಾಯಿ ಸಾಂಬಾರು ಪುಡಿ ಹಾಕ್ತಾ ಇದ್ದರೆ ಸೇಮು. ಆಮೇಲೆ ಸ್ನೇಹಿತರೆ, ನಾನು ಬೆಳಗ್ಗೆ ಹೊತ್ತು ನನ್ನ ಮಕ್ಕಳಿಗೆ ಪಪ್ಪಾಯ ಹಣ್ಣು ತಿನ್ನಿಸಿ ಅಭ್ಯಾಸ ಮಾಡಿದ್ದೀನಿ. ಪ್ರತಿ ಸಲಿನೂ ಅಷ್ಟೇ 2 ದಿನಕ್ಕೊಂದು ಸರಿ 3 ದಿನಕ್ಕೊಂದು ಸತಿ ಪಪ್ಪಾಯ ಹಣ್ಣು ತೊಗೊಂಡು ಬೆಳಗ್ಗೆನೇ ಅವ್ರಿಗೆ ಕೊಡ್ತೀನಿ. ಅಂದರೆ ಖಾಲಿ ಹೊಟ್ಟೆಯಲ್ಲಿ ಪರಂಗಿ ಹಣ್ಣು ತಿಂದಾದಮೇಲೆ ಒಂದು ಲೋಟ ನೀರು ಕೊಡ್ತೀನಿ, ನೀರು ಕುಡಿತಾರೆ. ಅಷ್ಟರಲ್ಲಿ ಬೇಳೆ ಕೂಗ್ತು. ಬೇಳೆಗೆ ಏನೇನು ಹಾಕಿದ್ದೀನಿ ಅಂದರೆ ಬೇಳೆ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಎಣ್ಣೆ, ಅರಿಶಿನ ಪುಡಿ ಇಷ್ಟು ಹಾಕಿ ನೀಟಾಗಿ ತೊಳೆದು ಆಮೇಲೆ ನೀರು ಹಾಕಿ ಅರಿಶಿನ ಪುಡಿ ಹಾಕಿದ್ದೀನಿ. ಈಗ ಅದು ಬೇಳೆ ಕೂಗಿರೋದು ಒಂದು ಸೈಡಲ್ಲಿ ಇಟ್ಟಿದ್ದೀನಿ. ಒಗ್ಗರಣೆ ಮಾಡ್ಕೊಳ್ಳೋಣ ಸಾರಿಗೆ. ಒಂದು ಪಾತ್ರೆ ಇಟ್ಟಿದ್ದೀನಿ, ಅದಕ್ಕೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ನಂತರ ಸ್ವಲ್ಪ ಜೀರಿಗೆ ಹಾಕ್ಕೋತಾ ಇದ್ದೀನಿ. ನಮ್ಮ ಅಜ್ಜಿ ಏನು ಮಾಡೋರು ಅಂದರೆ ಏನಪ್ಪ ಜೀರಿಗೆ ಹಾಕಿದ್ದಾಯಿತು. ಈಗ ನೋಡಿ ಈರುಳ್ಳಿ, ಒಂದು ಕಡ್ಡಿ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಇಷ್ಟೇ. ಇದು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಇದು ಬಾಡಿಸ್ಕೊಳ್ಳೋ ಅಷ್ಟರಲ್ಲಿ ನಮ್ಮ ಅಜ್ಜಿ ಹೇಗೆ ಮಾಡ್ತಿದ್ರು ಅಂತ ಹೇಳ್ತೀನಿ. ನಮ್ಮ ಅಜ್ಜಿ ಬಂದುಬಿಟ್ಟು ಸ್ನೇಹಿತರೆ, ಬೇಳೆ ಎಲ್ಲ ಮಾಮೂಲಿ ನನ್ನ ಥರನೇ ಎಲ್ಲ ಬೇಯಿಸಿರೋರು. ಕರಿಬೇವಿನ ಸೊಪ್ಪು ಏನೂ ಇರ್ತಿರಲಿಲ್ಲ. ಅಂದರೆ ಮನೇಲಿ ಏನಿದೆಯೋ ಅದನ್ನು ಅರ್ಜೆಂಟಿಗೆ ತೊಗೊಂಡು ಮಾಡೋರು. ಒಂದು ಈರುಳ್ಳಿ ಈ ಥರ ನಂತರ ಈರುಳ್ಳಿನ ಸ್ಲೈಸ್ ಥರನೂ ಕಟ್ ಮಾಡಿ ಹಾಕ್ತಿರ್ಲಿಲ್ಲ. ಹೆಂಗೋ ಒಂದು ಈರುಳ್ಳಿನ 4 ಭಾಗ ಮಾಡಿ ಹಾಕ್ಬಿಡೋರು. ಒಂದು ಕಡ್ಡಿ ಕರಿಬೇವು ಇದ್ದರೆ ಹಾಕೋರು, ಇಲ್ಲ ಅಂದರೆ ಇಲ್ಲ. ಅದ್ರ ನಂತರ ಸಾಸಿವೆ ಹಾಕೋರು. ಸಾಸಿವೆ ಇದಾದಮೇಲೆ ಸಿಡಿದ್ಮೇಲೆ ಈರುಳ್ಳಿ ಹಾಕಿ ಇದು ಮಾಡಿ ನುಗ್ಗೆಕಾಯಿ ತೊಳೆದು ಅದಕ್ಕೆ ಹಾಕೋರು. ಹಾಕಿ ಅದ್ರ ಮೇಲೆ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋರು. ನಾನು ಕೂಡ ಅದೇ ಥರ ಮಾಡ್ಕೋತಾ ಇದ್ದೀನಿ. ಏನೇನೂ ಆಗ್ತಿರ್ಲಿಲ್ಲ. ಬಟ್ ಆದರೆ ನಮ್ಮ ಅಜ್ಜಿ ಮಾಡ್ತಾಯಿದ್ದಿದ್ದು ಸಾರಂತೂ ಇವತ್ತಿಗೂ ನಾನು ಯಾವಾಗಪ್ಪ ಅವ್ರ ಕೈ ರುಚಿ ತಿಂತೀನೋ ಅನ್ನೋ ಥರ ಇದೆ. ನಾನು ಇಷ್ಟೆಲ್ಲ ಸಾಮಗ್ರಿ ಇದ್ದು ಮಾಡಿದ್ರೂ ಕೂಡ ಏನೂ ಟೇಸ್ಟ್ ಬರಲ್ಲ. ನನ್ನ ಹತ್ರನೂ ಅಷ್ಟೇ ಸ್ನೇಹಿತರೆ, ಎಲ್ಲನೂ ಪರ್ಫೆಕ್ಟಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದಿರುತ್ತೆ ಒಂದಿರಲ್ಲ. ಆದರೂ ಅಂಥ ಸಮಯದಲ್ಲೂ ನಾವು ಎಲ್ಲನೂ ಇದೆ ಅನ್ನೋ ರೀತಿ ಸಾಂಬಾರು ಮಾಡಬೇಕು. ತುಂಬ ರುಚಿಯಾಗಿರುತ್ತೆ. ಈ ಸಾಂಬಾರನ್ನ ಟ್ರೈ ಮಾಡಿ ನೋಡಿ. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾನು ನುಗ್ಗೆಕಾಯಿನ ಹಾಕಿ ಸ್ವಲ್ಪ ಸೌಟು ತಿರುಗಿಸ್ತಾ ಇದ್ದೀನಿ. ನೀವು ಸೌಟಿಗೆ ಸಿಗಲ್ಲ ನುಗ್ಗೆಕಾಯಿ, ನೀವು ಹಂಗಂಗೆ ಏನು ಮಾಡಿ ಬಟ್ಟೆ ಹಿಡ್ಕೊಂಡು ಸ್ವಲ್ಪ ಕಲಿಸ್ಕೊಳ್ಳಿ ಹಂಗೇ. ನಾನು ಹಂಗೆ ಮಾಡಿಟ್ಟು ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ. ಅದಾದಮೇಲೆ ನುಗ್ಗೆಕಾಯಿಗೆ ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ನುಗ್ಗೆಕಾಯಿಗೆ ಹಿಡಿಬೇಕಲ್ಲ. ಅದಾದಮೇಲೆ ಕಾಯಿ ಚೆನ್ನಾಗೆ ಇದಾಗಿದೆ ಅಂದರೆ ಬೆಂದಿದೆ. ನಾನಿವಾಗ ಸಾಂಬಾರು ಪುಡಿ ಹಾಕ್ಕೋತಾ ಇದ್ದೀನಿ. ಸಾಂಬಾರು ಪುಡಿ ಹಾಕಿ ಒಂದು ಸತಿ ತಿರುಗಿಸ್ಕೊಳ್ಳೋಣ. ಇಟ್ಬಿಡ್ತೀನಿ ಸ್ವಲ್ಪ ಬೇಯಲಿ. ಅಷ್ಟರಲ್ಲಿ ನಾನು ಈ ಕಡೆ ಬೇಳೆನ ಮಸ್ಕೊಂಡಿರ್ತೀನಿ ಸ್ನೇಹಿತರೆ. ಹೆಂಗೆ ಅಂದರೆ ಬೇಳೆಯಲ್ಲಿರೋ ನೀರನ್ನ ಈ ನುಗ್ಗೆಕಾಯಿಗೆ ಹಾಕ್ತೀನಿ. ಹಾಕಿ ಆಮೇಲೆ ನಾನು ಬೇಳೆನ ಮಸ್ಕೊಳ್ಳೋದು ನಿಮಗೆ ತೋರಿಸಲ್ಲ. ಯಾಕೆಂದರೆ ನಾನು ಒಂದು ಕೈಯಲ್ಲಿ ಫೋನ್ ಹಿಡ್ಕೊಂಡು ಒಂದು ಕೈಯಲ್ಲಿ ವಿಡಿಯೋ ಮಾಡಿಕೊಂಡೇ ಅಡುಗೆ ಮಾಡ್ತಾಯಿದ್ದೀನಿ. ಹಂಗಾಗಿ ತೋರ್ಸೋಕ್ಕೆ ಸಾಧ್ಯ ಇಲ್ಲ. ಈಗ ನೋಡಿ ನೀರು ಹಿಂಗೆ ಹಾಕ್ತಾಯಿದ್ದೀನಿ. ನಮ್ಮ ಅಜ್ಜಿ ಇಷ್ಟೇ ಮಾಡ್ತಾಯಿದ್ದಿದ್ದು. ಒಂದು ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಇನ್ನೊಂದು ಮತ್ತೊಂದು ಏನೂ ಇರ್ತಿರಲಿಲ್ಲ. ಇವಾಗ ಏನೇನೋ ಹಾಕಿ ಮಾಡ್ತಾರೆ. ಅವಾಗ ನಮಗೆ ಏನೂ ಇಲ್ಲ, ಆದರೆ ಅಷ್ಟು ರುಚಿ ಕೊಡೋದು. ನೋಡಿ ಬೇಳೆ ಮಸ್ತಿದ್ದೀನಿ. ಅಷ್ಟರಲ್ಲಿ ಈ ಕಡೆ ನುಗ್ಗೆಕಾಯಿ ಸಾಂಬಾರು, ನುಗ್ಗೆಕಾಯಿ ಬೇಳೆ ನೀರು ಕುದೀತಾ ಇದೆ. ಈಗ ಬೇಳೆ ಮಸ್ತಿರೋದನ್ನು ಅದಕ್ಕೆ ಹಾಕ್ತೆ. ಇದು ಸಾಂಬಾರು ಬಂದ್ಬಿಟ್ಟು ರೈಸ್ಗೆ, ಮುದ್ದೆಗೆ, ಇಡ್ಲಿಗೆ, ದೋಸೆಗೆ ಎಲ್ಲ ಸಕ್ಕತ್ತಾಗಿರುತ್ತೆ. ಇಡ್ಲಿ ದೋಸೆಗಂತೂ ಹೇಳಿ ಮಾಡಿಸಿದಂಥ ಸಾಂಬಾರು. ಒಂದು ಸತಿ ಟ್ರೈ ಮಾಡಿ ನೋಡಿ. ಸಿಂಪಲ್ಲಾಗೇ ಇರುತ್ತೆ, ಭಾಳ ರುಚಿಯಾಗಿರುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಳೆಯೋರಿಗೆ ಸ್ವಲ್ಪ ಬೆಳೀಲಿಕ್ಕೆ ದಾರಿ ಮಾಡಿಕೊಡಿ. ಹಾಗೆ ಕೈ ಬಿಟ್ಟು ನೋಡಬೇಡಿ, ಕೈ ಹಿಡ್ದು ಮೇಲಕ್ಕೆ ಎತ್ತಿ ನೋಡಿ. ಫೈನಲ್ ಟಚ್ಚು ಈ ಥರ ಇರುತ್ತೆ. ಹೇಗಿದೆ ಅಂತ ನೋಡಿ. ನಾನಿವತ್ತು ಇಡ್ಲಿಗೆ ಮಾಡಿದ್ದೀನಿ ಸಾಂಬಾರು. ಇಡ್ಲಿಗೂ ಆಗುತ್ತೆ, ಮಧ್ಯಾಹ್ನ ಊಟಕ್ಕೂ ಆಗುತ್ತೆ ಅಂತ ಮಾಡಿಬಿಟ್ಟೆ ನಾನು.
ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಬಾಯ್.